ಇವತ್ತು ಮನು ಅವ್ರ ಮನೇಲಿ ಊಟ ಮಾಡ್ತಾ ಇದ್ದೀವಿ. ಮನು ಏನು ಸ್ಪೆಷಲು? ನಮ್ಮ ಫಾರಂ ಕೋಳಿ ಫೇಮಸ್ಸು. ಚಿಟ್ಟು ಕೋಳಿ ಅಂತ ಅಣ್ಣರಿಗೆ ಗೊತ್ತಿರೋ ಸ್ವಲ್ಪ ನಾಟಿ ಕೋಳಿ ಥರ ಸ್ಮೆಲ್ಲು. ಅದು ಬಿಟ್ಟರೆ ಫಿಶ್. ಫಿಶ್ ಒಳ್ಳೆಯದಲ್ಲ ಆ ಥರ ಫಿಶ್. ಊಟ ಮಾಡಾದ್ಮೇಲೆ ಮನೋರು ಮನೆ ಊಟ ಹೇಗಿತ್ತು ಅಂತ ಹೇಳ್ತೀವಿ. ಖಂಡಿತ ನಮ್ಗೆ ಕೊಡ್ತೈತೆ ಮನು. ಫಾರಂ ಕೋಳಿ ನಮ್ಮ ಬೆಂಗಳೂರು ಹೆಂಗ್ ಗೊತ್ತೈತೆ ಸ್ಮೆಲ್ಲು? ಗಮ್ಮತ್ತೈತೆ. ಹೌದಾ? ಹಳ್ಳಿ ಸಾಂಬಾರು ಯಾವತ್ತೂ ಚಂದ. ಹಳ್ಳಿ ಸೊಗಸು, ನಮ್ಮ ಹಳ್ಳಿಗಾಡಿನ ಊಟ, ಹಳ್ಳಿ ಸೊಗಸು, ಹಳ್ಳಿ ಮನಸ್ಸು ತುಂಬಾ ಅದು ವಿಶೇಷ. ಹಳ್ಳಿ ಜನಕ್ಕೆ ಯಾವುದೇ ಕಲ್ಮಶ ಇರಲ್ಲ. ಇಲ್ಲಿ ನಾಟಿ ಸೌತೆಕಾಯಿ ರಮೇಶ್ ಅಣ್ಣ ಇದು. ಇದು ಅಲ್ಲ ನಾಟಿ ಸೌತೆಕಾಯಿ ಇದು. ಮೂಡಿಗೆರೆ MLA ಎಲ್ಲ ತುಂಬ ಕ್ಲೋಸು ಮನು. ಕುಮಾರಸ್ವಾಮಿ ಏನದು? ಆನೆ ಮೀನು. ಬನ್ನಿ ನೀವು. ಮನು ನನಗೆ ಕಮ್ಮಿ ಆಗಬೇಕಪ್ಪ. ಅಣ್ಣ ನೀವು ಎಷ್ಟು ತೊಂದರೆ ಇಲ್ಲ. ನಾನು ತಿಂತಾ ಇದ್ದೀನಿ, ಮನೋವ್ರ ಬಂದು ಹೆಂಗೆ ಅಂತ ಹೇಳ್ತೀನಿ. ತಿನ್ಬಿಟ್ಟು ಹೇಳಿ. ಸಾಂಬಾರು ನೋಡೋಣ ಚೆನ್ನಾಗಿ. ಆನೆ ಮೀನು ಚೆನ್ನಾಯ್ತಾ? ನಮ್ಮೂರಲ್ಲ ತುಂಬ ಮನೋವ್ರ ಮನೇಲಿ ಇವತ್ತು ಚಿಕನ್ ಫಿಶ್ ಊಟ ಘಮ ಘಮ ಅಂತೈತೆ. ತಿಂದ್ಮೇಲೆ ಹೇಳ್ತೀನಿ ಟೇಸ್ಟ್ ಹೆಂಗೈತೆ ಅಂತ. ಹೆಂಗೈತೆ ರಮೇಶ್ ಅಣ್ಣ? ಚೆನ್ನಾಗಿದೆ, ಜಾಸ್ತಿ ಸೂಪರ್ ಇದೆ. ಹ್ಞೂ ಅಣ್ಣ ಇವು ಸಿಗ್ತವೆ ಅಂದ್ರೆ ಜೀವ ಜಿಲೇಬಿ ಸೂಪರ್ ಟೇಸ್ಟು, ಮುಳ್ಳು ವಿಪರೀತ. ಜಿಲೇಬಿ ನಮ್ಮ ಸೈಡ್ ಜಿಲೇಬಿ ಹೇಗೆ ರೈಸ್ ನಮ್ಮ ಸೈಡ್ ಜಿಲೇಬಿ ಜಾಸ್ತಿ. ಮನೆಗಳೆಲ್ಲ ಅದನ್ನೇ ಜಾಸ್ತಿ. ಇವು ಅಣ್ಣ ಜಿಲೇಬಿ ಹೆಸರು ಕೇಳಕ್ ಚೆನ್ನಾಗಿರ್ತತೆ, ಸಾಂಬಾರು ರುಚಿಯಾಗಿರುತ್ತೆ. ತಿಂದು ಬಿಡ್ಸೋ ಹೊತ್ತಿಗೆ ಗಂಟ್ಲ ಚುಚ್ಕೋತು ಅಂದ್ರೆ ಬೇಡ ಅಂದೆ ಕೋಳಿಯ. ಅದು 8 kg ಐತಂತೆ. ಅದು ನಮ್ಗೆ ಒಂದ್ ಕೇಳಕ್ಕಲ್ಲ, ಪುಟ್ಬಿಟ್ರೆ ಮಾಡ್ಲಿ ಸಾಕು. ನಮ್ಮವೇ ಅವೆಲ್ಲ ಅವು ಚೆನ್ನಾಗಿವೆ. ಅವಕ್ಕೆ ಹೊರದಂಗೆ ಒಂದು ಟರ್ಕಿ ಕೋಳಿ ತಂದು ಕೊಡ್ತೀನಿ ಕಾಣ ಅಂದೆ ಯಾರೋ ಒಬ್ಬ. ತಂದು ಕೊಡು ಅಂದೆ, ಹಂಗೂ ಫ್ರೀಯಾಗಿ ಅಂದೆ. ಬೇಡ 1000 ರೂಪಾಯಿ ಕೊಡ್ತೀನಿ ತಗೊಂಡು ಕೊಡು ಅಂದೆ. ಟರ್ಕಿ ಕೋಳಿ ಅದು 8 kg ಮೇಲೆ ಐತಂತೆ. ಅವು ಅವ್ರ ಮನೇಲಿ ರೂಢಿಯಾಗಿರ್ತಾರೆ ತಿನ್ನಕ್ಕಾದು ಸಾಕಕ್ಕೆ ಇಲ್ಲಿ ಅವಕ್ಕೆ ಹೊರದಂಗೆ. ಆಮೇಲೆ ಅದು ದಪ್ಪ ಐತಂತೆ, ಅವ್ರಿಗೆ ಹೊಂದ್ಕೊಂಡಿರ್ತದೆ. ನಾವೆಲ್ಲ ಏನು ಬರಲ್ಲ ನಿಮಿಷ ಇರ್ಲಿ ಅಂತ ಅಷ್ಟೇ. ಅಲ್ಲಿ ನಿತ್ಯ ಹಾಕೊಟ್ಟೆ ನಿತ್ಯ ಊಟ ಮಾಡೋ ಹಾಕೊಡ ನೀನು. ಹಾಕೋಣ. ಈಗ ಎಷ್ಟು ಬಂದಿರ್ಬೋದು ಕೋಳಿ ಅಣ್ಣ ಕೆಜಿ? ಎಷ್ಟಿರ್ಬೋದು? 1 kg ಬಂದ್ರೆ ಹಿಂಗೆ ಇರಲ್ಲ ಟೇಸ್ಟು. 2 kg 50 ಒಂದೊಂದು ಕೋಳಿ ಇದ್ದಿದ್ದು. ದಪ್ಪ ಇದೆ ಟೇಸ್ಟ್, ಸಖತ್ ದಪ್ಪ ಇತ್ತು. ಮೊದಲ ಮೊಟ್ಟೆ ಕೋಳಿ. ಮೊಟ್ಟೆ ಕೋಳಿನಾ? ಮೊಟ್ಟೆ ಕೋಳಿ ನಮ್ಮಮ್ಮ ಸಗದ ಮಾಡ್ತಾರೆ ಮೊಟ್ಟೆ ಕೋಳಿ. ನೋಡಿ ಟೇಸ್ಟ್ ಮಾಡಿ. ನಮ್ಮ ಸೈಡ್ ದಪ್ಪ ಬರೋಲ್ಲ. ಒಂದು ಹಿಂಗೆ ಅಲ್ಲೇ ಹೋಗಿದ್ರು ಸಾಂಬಾರು ಕೊಡಿ ಸರ್. ಅಣ್ಣ ಫಿಶ್ ಇದೆ, ಇನ್ನೂ ಚಿಕನ್ ಇದೆ. ಫಂಕ್ಷನ್ ಇವಾಗ ಕೊಡಿಕೆ ಹುಡಿಕೆ ಹೋಗ್ಬಿಡ್ತೀನಿ. ಅಣ್ಣ ದನಗಳು ನಿಮ್ಮವ ಪವ ಅಂತ ಫಸ್ಟ್ ಕೇಳ್ತೀನಿ. ಮನೆಯಲ್ಲ ಹುಟ್ಟಿದ್ದು ಕಣಪ್ಪ ಹಂಗೆ ಹಿಂಗೆ ಅಂತಾರೆ. ಮಾರಿದ್ರೆ ಇಲ್ಲ ಹಂಗೆ ಮರಮಂಟಾಗಿ ಇಟ್ಕೇತೀರ ಅಂತಾರೆ. ಆಗ ಬಾಯ್ ಬಿಡ್ತಾರೆ. ಇಲ್ಲ ಇವೆರಡು ಇಟ್ಕೇತೀನಿ, ಇವೆರಡು ಬಂದ್ರೆ 2 ಕೊಡ್ತೀನಿ ಅಂತಾರೆ. ನಾವ್ ಯಾಕೆ ಕೊಡ್ತೀರ ಅಂತ ಕೇಳ್ಬಿಟ್ರೆ ಬೆಳಿಗ್ಗೆ ಏನೋ ಹುಷಾರಿಲ್ಲ ಏನೋ ಆತೊಂದ್ ಕಡೆ ಯಾವ ಬಾಯ್ ಕೇಳೋದ್ನ ಹಂಗೆ ಆತೊಂದ್ಬಿಡ್ತಾರೆ. ಅದಕ್ಕೆ ನಾವು ಬಾಯ್ ಬಿಟ್ಟು ಕೇಳ್ಬೋದು ಯಾರಿಗೆ ಹಾಕಲ್ಲ ಹಾಕಂತ. ನಾನು ಬಿಡ್ತೀನಿ, ಆಗ ಕೊಡ್ತೀನಿ ಅಂತಾರೆ. ಎಷ್ಟಣ್ಣ ವ್ಯಾಪಾರ ಅಂತೀನಿ. ಫಸ್ಟ್ ಜೋಶಲ್ಲಿ ಹೇಳ್ಬಿಡ್ತಾರೆ, ಸರ್ ನಿಮಗೆ ಏನು ಸರ್ ದುಡ್ಡು ಹಂಗೆ ಹಿಂಗೆ ಅಂತಾರೆ. ಮನ್ಸಲ್ಲಿ ಇರುತ್ತೆ ಆಸೆ ಅವ್ರಿಗೆ. ಹೇಳಿ ಸರ್ ನಿಮಗೆಲ್ಲ ದುಡ್ಡು ಕೇಳಿ ನೀವು ಎಷ್ಟು ಕೊಡ್ತೀರ ಕೇಳಿ ಸರ್, ನೀವು ಎಷ್ಟಾರ ಕೊಡಿ ಅಂತಾರೆ. ಅವ್ರ ಮನೇಲೇನೋ ಇವ್ನಿಗೇನೋ ಗೊತ್ತಿಲ್ಲ, ಸೆಲೆಬ್ರಿಟಿ ಬಿಡು ಇನ್ನೇನೋ ದೊಡ್ಡದಾಗಿ ಕೊಡ್ತಾರೆ ಅಂತ. ನನ್ನ ಮನ್ಸಲ್ಲಿ ಒಂದು 20,000 ಇರುತ್ತೆ. ಅವ್ರ ಮನ್ಸಲ್ಲಿ ಒಂದು 45 ಕೊಡ್ಬೋದೇನೋ ಅಂತ. ಎಷ್ಟೋ ಕೊಡಿಲ್ಲ ಅಂತ ಬಿಡಿ ಸರ್ ಫ್ರೀ ಅಂದ್ಬಿಡ್ತಾರೆ. ಫ್ರೀಯಾಗಿ ಹಂಗೆ ತಗೋಬಾರ್ದು, ಏನೋ ಒಂದು ಪ್ರೀತಿಯಿಂದ ಕೊಡ್ತೀನಿ ಅಂತ ಹೇಳಿ ದುಡ್ಡು ಅಂತೀನಿ. ಎಷ್ಟು ಹೇಳಿ ಅಂತಾರೆ. ನಾನು ಏನು ಮಾಡ್ತೀನಿ, ಒಂದು 10,000 ಅಂದ್ಬಿಡ್ತೀನಿ. ಅವಾಗ ಓಪನ್ ಅಪ್ ಆಗ್ತಾರೆ. ಸರ್ 30,000 ಕೇಳಿದ್ರು ಬಟ್ ಇರಿ ನಮ್ಮ ಆಮೇಲೆ ಸತಿ ಕೇಳ್ತೀನಿ ಅದು ಅವಂದದು ಅಂತ ಹಿಂಗೆ ಸ್ಟಾರ್ಟ್ ಮಾಡ್ತಾರೆ. ಹಿಂಗೋದ್ರೆ ಹಂಗೆ ಬರ್ತಾರೆ. ಕೊನೆಗೆ ಇಷ್ಟ ಆದರೆ ಇದಕ್ಕಿಂತ ಬಂದ್ಬಿಡ್ತೀರಿ. ಆಟ ಮಾಡ್ಕೇಳಿ ಬಿಡೋಣ ಒಂದು ನೆನಪಿಗಿರಲಿ ನಮ್ಮ ಮನೆಗೆ ಅಂತ ತಂದಿರೋ ಬಾಬಾ ಮಾರಿದ್ದೀನಿ ತಂದಿದ್ದೀನಿ. ಬಟ್ ಫ್ರೀಯಾಗಿ ತಂದಿಲ್ಲ. ಅಲ್ಲ
ಒಟ್ಟಿನಲ್ಲಿ ಹೋಗಿ ಫಂಕ್ಷನ್ಗೆ ಹೋದಂಗೂ ಆಯಿತು, ನಿನ್ನ ದನ ಕರ ವ್ಯಾಪಾರ ಮಾಡ್ಕೊಂಬಂದಂಗೂ ಆಯಿತು. ಬಟ್ ನನಗೆ ಇಷ್ಟ ಊರಲ್ಲೆಲ್ಲ ನೋಡಿ ಹಾಂ ಫಸ್ಟ್ ಏನು ಕೆಲಸ ಅಂತ ಕೇಳ್ಕೊತೀನಿ ಕೆಲವ್ರನ್ನ. ಹಾಂ ಇಲ್ಲೇ ಕುರಿ ಮೇಯಿಸ್ಕೊಂಡಿದ್ದೀನಿ ಕಣ ಅಂತೀನಿ ಅಂತಾರೆ, ಎಷ್ಟೋ ಕುರಿ ಅಂತೀನಿ, ನಮಗೊಂದು 2 ಕೊಡ್ಬೋದು ಅಂತೀನಿ. ಫ್ರೀಯಾಗಿ ಕೇಳಲ್ಲ ಅವ್ರು, ಫ್ರೀಯಾಗಿ ಕೇಳೋದು ಪಾಪ ಅವ್ರಾದ್ರೆ ಅವ್ರು ಕಷ್ಟ ಬಿದ್ದೋದು. ನಾನು ಕೊಡ್ತೀನಿ ಫ್ರೀಯಾಗಿ. ಹುಡ್ಕೋದು ತಲೆನೋ ತಪ್ಪಲ್ಲಪ್ಪ ಅನ್ನೋದು ನಿನಗೆ ತಪ್ಪು. ಆಗ ಹಂಗೆ ವ್ಯಾಪಾರ ಮಾಡ್ಕೊಂಡು ತತ್ತೀನಿ. ಎಷ್ಟೋ ಜನ ನನಗೆ ಬಂಡವಾಳ ಹಾಕ್ತೀನಿ, ಹಾಂ ಕುರಿ ಸಾಕೈತಿಯಾ, ನನ್ನ ಒಂದು 2 ಬಿಡ್ಲಾ 5 ಬಿಡ್ಲಾ ಕರ ಬಿಡ್ಲಾ ಅಂತ ಕೇಳ್ತಾರೆ. ಹಾಂ ಯಾವುದು ಬೇಡ, ಹಾಂ ಚೆನ್ನಾಗಿದ್ದೀವಿ ಚೆನ್ನಾಗಿರೋಣ. ಈಗ ಅವ್ರು ಕೊಟ್ಟದೇ ಒಂದು ಸತೋತಪ್ಪ, ನಮ್ಮವ್ರು ಚೆನ್ನಾಗಿತ್ತು, ನಾನು 10 ಸಾಕಿರ್ತೀನಿ, ಅವ್ರದ್ದು ಒಂದಿರ್ತದೆ. ನಿಜ ನಿಜ. ಅವ್ರ ಮನಸ್ಸಲ್ಲಿ ಏನು ಬರುತ್ತೆ ಹೇಳಿ, ಒಂದು ಸತಾಯಿತು ಒಂದು ಕೊಡೋಕ್ಕೇನಪ್ಪ 10 ಒಂದ್ರಲ್ಲಿ ಒಂದು ಕೊಟ್ಟಿದ್ರೆ ಏನಾಗಿತ್ತು, ಅವ್ನು ನಮ್ಮದೇ ಯಾಕೆ ಸಾಯಿತು, ಅವನವೇ ಯಾಕೆ ಚೆನ್ನಾಗಿವೆ, ನಮ್ದು ಯಾಕೆ ಬಡವಾಯ್ತು, ಅವನು ಚೆನ್ನಾಗಿವೆ, ತಿಂಡಿ ಆಗ್ತಿಲ್ವೇನೋ ನಮ್ದಕ್ಕೆ ಮಾತ್ರವ, ಹಿಂಗೆಲ್ಲ ಆಯ್ತದೆ. ಚೆನ್ನಾಗಿದ್ದಾಗ ಚೆನ್ನಾಗಿರ್ಬೇಕಣ್ಣ, ಸಾಮಾನ್ಯನೇ ಇರಲ್ಲ. ಖುಷಿಯಾಗಿತ್ತ ಹೊರಗಡೆ ಹೋಗೋಣ ಊಟ ಮಾಡೋಣ ಚೆನ್ನಾಗಿರೋಣ, ಅವು ಯಾಕೆ ವ್ಯವಹಾರ ಬೇರೆ ವಿಶ್ವಾಸ ಬೇರೆ. ನಿಜ ನಿಜ. ಅದು ಈಗ ನಮ್ಮವು ಚೆನ್ನಾಗಿದ್ದು ಅವನವೇನೋ ಆಗೋದಾಗದಾಗ ಆ ಡೌಟ್ ಬಂದೇ ಬರ್ತದೆ. ಆಮೇಲೆ 10 ಸಾಕಿರ್ತೀನಲ್ಲ, ಅವ್ರಿಗೆ ಖುಷಿ, 10 ಸಾಕಿಬಿಡು ಒಂದು ಕೊಡ್ತಾನೆ, ಅದರಲ್ಲೇನು ಒಂದು ಕೊಟ್ಟರೇನಿಲ್ಲ, ಬಡವಾಕಲ್ಲ ಅವನು ಅನ್ಕೋತಾರೆ. ಬಿಡತ್ತೆ ಅದನ್ನ ಕೊಡೋಂದ್ರೆ ಏನು ಮಾಡೋದು, ಇಲ್ಲ ನನ್ನ ಮನಸ್ಸಿಗೆ ಬರ್ಬೋದು. ಸರಿ ನೋಡ್ಕೊಳ್ಳೋದಲ್ಲ ಅವ್ರಿಗೆ ಸ್ವತಃ ಬಿಡ್ತಾರೆ, ಅವ್ರು ಬಿಡಿಯತ್ತೆ ನಮ್ಮದೇ ಒಂದು ಸಾಕಿಡೇನಂತ ಇನ್ನೇನು ಮಾಡೋದು ಅಂದ್ಬಿಡ್ತೀನಿ. ಹೌದು, ಅದು ನಿಜ. ಅದು ಬೇಡ ಬೇಡ, ಲಾಸ್ ಆದ್ರೂ ನಂದೆ, ಲಾಭ ಬಂದರೂ ನಾನು. ಪಾರ್ಟ್ನರ್ಶಿಪ್ ವ್ಯವಹಾರನೇ ಬೇಡ. ನಾವೇನು ಮಾಡಿ ಗೊತ್ತಾ, ವ್ಯಾಪಾರ ಮಾಡ್ತೀವಿ ಬರ್ತೀವಿ, ಯಾವತ್ತು ವ್ಯಾಪಾರ ಮಾಡಿದ ತಕ್ಷಣ ತಂದ್ಬಿಡ್ಬೇಕು, ಹಸುಗಳಲ್ಲಿ ಕರುಗಳಲ್ಲಿ ಕುರಿಯಲ್ಲಿ. ಒಂದು ರಾತ್ರಿ ಬಿಟ್ರು ಮನಸ್ಸು ಚೇಂಜ್ ಆಗುತ್ತೆ. ಇಲ್ಲ ಯಾರೋ ಬಂದು ನಾನೇ ಈ ಸರ ಕೊಡ್ತಾ ಇದ್ದೆ ಅಂದ್ರೆ ಏನು ಮಾಡ್ತಾರೆ ಗೊತ್ತಾ, ಅವರು ನನ್ನ ಹೆಂಡತಿ ಬೈತಾಳೆ, ನಾನು ಮಾರಲ್ಲ, ಮನೆ ಕೇಳಿದ್ದೀನಿ ಅಡಿಕೆ ಕಡಿಕೆ ಬಿಟ್ಟಾಳಂತ ಇದು ಮಾರಕ್ಕಲ್ಲ ಅಂತವ, ಕೊಡಕ್ಕೆ ಕಣಪ್ಪ ಅಣ್ಣ ಅಡ್ವಾನ್ಸ್ ಕೊಟ್ಟಿದ್ದೀವಿ, ಇಲ್ಲ ಬೇಕಾದ್ರೆ ನೀನು ಕೊಡ್ತೀನಿ ಅಡ್ವಾನ್ಸ್ ಅಂತ. ಆಗ ನಾವೇನು ಮಾಡ್ತೀವಿ, 5,000ಕ್ಕೆ 50,000 ಸೇರಿಸ್ಕೊಡು, ಅದೇನು ಇಸ್ಕೊಂಡೆ ಅಡ್ವಾನ್ಸ್ ಅಂತ ಕೇಳ್ತೀವಿ. ಅಪ್ಪ ಹಂಗಲ್ಲ ವಿಷ ಕುಡಿತೀನಿ ಅಂತ ಏನೋ ನಾವು ಹೇಳ್ಬಿಟ್ಟು ನಮ್ಮ ಮಗು ಬೈತಾಳೆ ಅಂತ ಹೇಳಿದೀಗ ಇನ್ನೇ ಮಾಡಿ ಬಂದ್ಬಿಡ್ತಾಳೆ. ಅದಕ್ಕೆ ನಾನೇನು ಮಾಡ್ತೀನಿ, ಕೊಟ್ಬಿಟ್ಟಿಲ್ಲ ನಾವು ಫೋನದು ಇನ್ನೊಂದು ವಿಡಿಯೋ ಮಾಡಿಸ್ತೀನಿ, ಇಷ್ಟು ಕೊಟ್ಟವ್ರೆ ಅಡ್ವಾನ್ಸ್ ಇಷ್ಟು ಕೊಟ್ಟಿದ್ದೀನಿ, ಇದೇನಾರ ಮತ್ತೆ ವಾಪಸ್ ಕೊಡಂಗಿಲ್ಲ, ಇವ್ರೇನಾರ ಮತ್ತೆ ಬಂದರೆ 5,000ಕ್ಕೆ 50,000 ಸೇರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಸ್ಕೊಬೇಕು. ಅಲ್ಲ ಆಗೈತಾ ನಿಮ್ಗೆ ಅನುಭವ ಕೊಡಲ್ಲ ನಾವೆಲ್ಲ? ಆಗೈತೆ, ನಾನೇ ಮಾಡಿದ್ದೀನಿ ಒಂದ್ಸತಿ. ಹೌದಾ? ಏನೋ ಒಂದು ವ್ಯವಹಾರ ಕೊಟ್ಬಿಟ್ಟು ಬೆಳಿಗ್ಗೆ ಬಂದು ಡಬಲ್ ರೇಟಿಗೆ ಕೇಳ್ಬಿಟ್ರು. ನಮ್ಮ ಬೈತಾಳು ಕೇಳೋದು ಕೊಡೋಕ್ಕಲ್ಲ, ಅದು ಅಡ್ಡುಳ್ಳಿ ಹೊಡೆದಿರೋದು ಅಂತ ಅವಳಿಗೆ, ಮತ್ತು ಅವ್ರ ಮನೇಲಿ ಹೊಡೆದಿರೋದು ಕೊಡೋಕ್ಕಲ್ಲ, ಎಲ್ಲ ಮಾಡ್ತೀಯ ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತವಳೆ ಅಂದೆ. ಅಪ್ಪ ಅಡ್ವಾನ್ಸ್ ಅವ್ರಿಗೆ 5,000 1,000 ಒಂದೇನೋ ಕೊಟ್ಟಿದ್ರು. ನಾನು ಬೇಕಾದ್ರೆ ನಿಮ್ಮ ಅಡ್ವಾನ್ಸ್ ಹಾಕ್ತೀನಿ, 2,000ನೇ ಹಾಕ್ತೀನಿ, ನಮ್ಮಲ್ಲ ದೊಡ್ಡ ಮಟ್ಟಕ್ಕೆ ಜಗಳ ಐತೆ ಅಂದೆ. ಆಗ ಆಯ್ತು ಬಿಡಪ್ಪ ಕೊಡಪ್ಪ ಅಡ್ವಾನ್ಸ್ ಅಂತ ಹೋಯ್ತು. ಬಟ್ ನಾಳೆ ಏನು ಬಿಡ್ತಿರಲ್ಲ, ನೀನು ಆ ಕೆಲಸ ಮಾಡಿರೋದಕ್ಕೆ ನೀನು ಬಾಕಿ ಅವ್ರಲ್ಲಿ ಹುಷಾರಾಗಿದೆಯಾ? ಎಲ್ಲ ಫೋನ್ ಇರ್ತಲ್ಲ ಅದು, ಇನ್ನೊಂದು ಇರ್ತದಲ್ಲ ಅದು ಐಫೋನ್ ಇರ್ತಲ್ಲ, ಅಲ್ಲಿ ಎಲ್ಲಿದಾ ಅಲ್ಲಿ ಯಾರ್ದಾರ ಮಾಡಿಸಿದ್ಯಾ? ವ್ಯಾಪಾರಸ್ಥರಲ್ಲಿ ಎಷ್ಟು ಹುಷಾರಾಗಿರ್ತಾರೆ ಅಂತ ಈಗ ಮನೆ ನೋಡ್ಕೊಳ್ಬೇಕು. ಸಾಕ್ಷಿಗೆ ಒಂದು ವಿಡಿಯೋ ಅಲ್ಲ, ಹಂಗಾಗಿರೋದಕ್ಕೆ ನೀನು ಮಾಡಿದೆ ವಿಡಿಯೋ ಸಾಕ್ಷಿ ಅವರು ವಿಡಿಯೋ ಮಾಡಕ್ಕೆ ಒಪ್ಕೋತಾರ? ಎಷ್ಟೋ ಜನ ಗೊತ್ತು ನಾನು ಹಸುಗಳು ದನಗಳು ಕುರಿಗಳೆಲ್ಲ ಸಾಕಿದ್ದೀನಿ, ನಾನು ಕೆಲಸ ಮಾಡ್ತೀನಿ ಅಂತ ಗೊತ್ತು. ಕೆಲವರಿಗೆ ಏನು ಅನ್ಕೊಂಡವ್ರೆ, ಎಲ್ಲೋ ಈಗ ಮಾಡ್ತಾವನೇನೋ ಅನ್ಕೊಂಡವ್ರೆ. ನಾನು 17 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ, 17 ವರ್ಷ. ನೀವು ಫಿಶ್ ತಿನ್ಬೇಕಾಗಿತ್ತು, ನಾನು ಟೇಸ್ಟ್ ಮಾಡ್ಬೇಕಿತ್ತು. ನನಗೆ ಯಾವಾಗಲೂ ಅಷ್ಟೇ, ಮನೇಲೂ ಮಾಡಿಸ್ಕೊಡಲ್ಲ. ಇವರು ವೆಜ್ಜ ನಾನ್ ವೆಜ್ಜ ಅಂದರೆ ಏನಿಲ್ಲ ನಾನು ಏನು ಹಾಕಲವೆಲ್ಲ. ಅಲ್ಲ ನಾನು ಗೊತ್ತಾರೋದು ಅಣ್ಣ, ವೆಜ್ ಮಾಡಿಸ್ಲಾ ನಾನ್ ವೆಜ್ ಮಾಡಿಸ್ಲಾ, ನೀನೇನು ಮಾಡಿಸ್ಕೊಳಪ್ಪ, ನೀನಿದ್ರೆ ಸಾಕು. ಸೌತೆಕಾಯಿ ಚೆನ್ನಾಗಿದೆ, ನಮ್ಮ ಕಡೆ ಟೇಸ್ಟ್ ಇಲ್ಲ, ಇದೊಂಥರ ನಾಟಿ ಥರ ಐತೆ. ಮನೋವ್ರ ಮನೇಲಿ ಒಳ್ಳೆ ಊಟ ಆಯಿತು, ಏನಿಲ್ಲ ಯಾವ್ದಾದ್ರು ತೆಂಗಿನ ಮರದ ಅಡಿಯಲ್ಲಿ ಮಲಗಿಬಿಟ್ರೆ ಒಳ್ಳೆ ನಿದ್ದೆ. 3 ಗಂಟೆ ಆಯಿತು. ಮನೋ ಇವಾಗ ನೆಕ್ಸ್ಟ್ ಏನು ಪ್ರೋಗ್ರಾಮು, ಫಿಲಮ್ ಎಲ್ಲ ಯಾವಾಗ ರಿಲೀಸು? ಸಿನಿಮಾ ರಿಲೀಸ್ ಆಗಬೇಕು, ವೇಟಿಂಗಲ್ಲಿ ಇದ್ದೀನಿ. ಯಾವಾಗ ಆಗ್ಬೋದು ಅಂದಾಜು? ಒಂದೊಂದು 2-3 ತಿಂಗಳು. 2-3 ತಿಂಗಳು. ಅಲ್ಲಿವರೆಗೂ ಎಲ್ಲ ಕೆಲಸ ಆಗ್ತಾ ಕೈ ತುಂಬ? ನಮಗೆ ಕೆಲಸ ಇರ್ತಾವಣ್ಣ, ಸಿನಿಮಾ ಇಲ್ಲ ಅಲ್ಲಿ ಶೂಟಿಂಗ್ ಮುಗಿಸ್ಕಿಟ್ಟಿಗೆ ಜಮೀನ ಕೆಲಸ ಮಾಡ್ತಾ ಇರ್ತೀನಿ. ಜಮೀನೆಲ್ಲ ಸ್ವಲ್ಪ ಕೆಲಸ ಮುಗಿದಳಿಕೆ ಆರ್ಕೆಸ್ಟ್ರಾಗಳಿಗೆ ಹೋಗಿರ್ತೀನಿ. ಕೆಲಸಗಳು ಅವತ್ತಿಂದಲೂ ಜರ್ನಿ ಹಂಗೆ ಇದೆ. ಫ್ರೀ ಅಂತೂ ಇಲ್ಲ, ಫ್ರೀ ಕೂತ್ಕೊಳ್ಳಲ್ಲ. ಮನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇಲ್ಲ, ಟಿ ವಿಲಿ ಕಾಣ್ತಾ ಇಲ್ಲ ಅನ್ನೋದಕ್ಕೆ ಮನು ಎಲ್ಲ ಕಾಣೆ ಆಗೋನೆ ಅನ್ಕೊಳ್ಳೋದಿಲ್ಲ, ಕೆಲಸ ಐತೆ. ಬಟ್ ನಮ್ದ್ರಲ್ಲಿ ಎಲ್ಲ ನೀವು ನೋಡ್ಬಿಟ್ರೆ ಬರೀ ಎಲ್ಲ ಸೆಲೆಬ್ರಿಟಿಗಳ ಜೊತೆ ಫೋಟೋ ಸೆಲ್ಫಿ ಇದ್ರೆ, ಇವು ಫೋಟೋದಲ್ಲಿ ಜನವರಿ 22ನೇ ತಾರೀಕು ಬೆಂಗಳೂರು, ಅಲ್ಲಿ ನಮ್ಮ ಇದ್ರ ಹತ್ರ ಕತ್ತರಗುಪ್ಪೆ ಹತ್ರ ಐತಿ 3
ಈವೆಂಟ್ ಮುಗಿಸ್ಕೊಂಡು ಎಲ್ಲಿ ಸಂತೆ ಅವೆ, ಎಲ್ಲಿ ದನಕರ ಅವೆ, ಎಲ್ಲಿ ಕುರಿ ಅವೆ, ಅದು ಹುಡ್ಕೋದೇ ಅಣ್ಣನ ಕೆಲಸ. ಏನಾದ್ರು ಚೆನ್ನಾಗಿ ಕಾಣ್ತು ಅಂದ್ರೆ ಅಲ್ಲಿಂದ ಹೆಸರು ಮಾಡ್ಕೊಂಡು ಟೆಂಪೋ ಮಾಡ್ಕೊಂಡ್ಬಿಡ್ತೀಯಾ? ಟೆಂಪೋ ಮಾಡ್ತೀನಿ. ಕೆಲವೆಲ್ಲ ನಂಗೆ ಗೊತ್ತಿರೋ ಆಟೋಗಳಿದ್ದಾವೆ. ಹಾಂ, ನೀವು ಆಟೋನು ಸುಮಾರು ಇವೆ ನನ್ನ ಹತ್ರ. ಹೌದಾ? ನೀನು ಎಲ್ಲರೂ ಯಾಕೆಂದ್ರೆ ಯಾವ್ರೆಲ್ಲ ಅವ್ರೆಲ್ಲ ಹಾಕಿ ಕಳಿಸ್ಬಿಡೋದು, ನೀನು ಹೊರಟ್ಬಿಡೋದು ಮುಂದೂರಿಗೆ. ಸುಮ್ಮನೆ ನೋಡಿ, ಈಗ ಆಟೋ ಅಂತ ಹೊಡಿತೀನಿ, ಹಾಂ, ಎಷ್ಟು ಪ್ರೋಗ್ರಾಮ್ ಅಂತ ಹೊಡೆದ್ರೆ ಹೊಡಿತೀನಿ. ಆಲ್ ಓವರ್ ಎಲ್ಲ ಪ್ರೋಗ್ರಾಮ್, ಮಂಡ್ಯ ಪ್ರೋಗ್ರಾಮ್, ಮದ್ದೂರು ಪ್ರೋಗ್ರಾಮ್, ಹಾಸನ ಪ್ರೋಗ್ರಾಮ್, ಬರೀ ಊರ ಹೆಸರು ಚೇಂಜ್ ಆಯ್ತದೆ. ಪ್ರೋಗ್ರಾಮ್ ಅಂದರೆ ಆ ಊರಲ್ಲಿ ಎಷ್ಟೆಷ್ಟು ಲಿಂಕ್ ಇಟ್ಕೊಂಡಿದೆ ಅಂತ ಮೇನ್ ಅದು ಇಂಪಾರ್ಟೆಂಟು. ಹಣ ಇಲ್ದಲೇ ಬದುಕ್ಬೋದು, ಜನ ಇಲ್ದಲೇ ಬದುಕೋಕ್ಕಾಗಲ್ಲ. ಕರೆಕ್ಟಾಗಿ ಹೇಳಿದೆ.